ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ಗ್ಯಾರಂಟಿಡ್ 5 ಮಾರ್ಕ್ಸ್ ಬೇಕಾ? ಈ ಒಂದು ವಿಡಿಯೋ ಮಿಸ್ ಮಾಡೋದು ನೋಡಿ. ಈ ಒಂದು ವಿಡಿಯೋಲಿ ನಾವು ಫಾರ್ಮಲ್ ಲೆಟರ್ನ ಹೆಂಗೆ ಬರೆಯೋದಂತ ನೋಡೋಕ್ಕಿದ್ವಿ. ಓದಿನ ವಿಡಿಯೋಲಿ ನಾವು ಇನ್ಫಾರ್ಮಲ್ ಲೆಟರ್ ಹೆಂಗೆ ಬರೆಯೋದು, ಸೊ ಇನ್ಫಾರ್ಮಲ್ ಲೆಟರ್ ಕೂಡ ಗ್ಯಾರಂಟಿ 5 ಮಾರ್ಕ್ಸ್ ಇದೆ. ಸೊ ಆ ಒಂದು ವಿಡಿಯೋದ ಲಿಂಕ್ ಬೇಕಾದರೆ ಮೇಲಿರುವ ಲಿಂಕ್ನ ಟಚ್ ಮಾಡಿ ಇನ್ಫಾರ್ಮಲ್ ಲೆಟರ್ಗೆ ಬರುತ್ತೆ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಫಾರ್ಮಲ್ ಲೆಟರ್ನ ಹೆಂಗೆ ಬರೆಯೋದಂತ ನಾವು ನೋಡೋಣ. ಸೊ ಫಾರ್ಮಲ್ ಲೆಟರಲ್ಲಿ ಸ್ಟೂಡೆಂಟ್ಸ್ ಎಂತಹ ಕ್ವೆಶ್ಚನ್ಸ್ ಅವ್ರು ಕೇಳ್ಬೋದು ಅಂತ ನೋಡೋಣ. ಸ್ಟೂಡೆಂಟ್ಸ್ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ರಿಸರ್ಚ್ ಮಾಡಿದೆ. ಒಂದು 5 years ಆಲ್ಮೋಸ್ಟ್ ಪೇಪರ್ಸ್ನ ರಿಸರ್ಚ್ ಮಾಡಿದ್ದಾರೆ. ಸೊ ಅವ್ರು ಸುತ್ತಮುತ್ತ ಈ ಒಂದು ಕೊಟ್ಟಿರುವ ಟಾಪಿಕ್ಸ್ ಇಂದಾನೆ ಅವ್ರು ಏನು ಮಾಡಿದ್ದಾರೆ, ಕ್ವೆಶ್ಚನ್ಸ್ನ ಕೇಳಿದ್ದಾರೆ. ಸೊ ಒಂದು ಟೈಪ್, ಯಾವ ಟೈಪ್ ಕೇಳ್ತಾರೆ ಅಂದರೆ, ಟು ಇಶ್ಯೂ ಮಾರ್ಕ್ಸ್ ಕಾರ್ಡ್ ಫಾರ್ ಟ್ರಾನ್ಸ್ಫರ್ ಆರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸೊ ಮಾರ್ಕ್ಸ್ ಕಾರ್ಡ್ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡೋಕ್ಕೆ ನೀವು ಬಂದು ಏನು ಮಾಡಬೇಕು, ಪ್ರಿನ್ಸಿಪಲ್ಗೂ ಅಥವಾ ಹೆಡ್ ಮಾಸ್ಟರ್ಗೂ ಒಂದು ಫಾರ್ಮಲ್ ಲೆಟರ್ ಬರೆಯೋಕ್ಕೆ ಒಂದು ಕ್ವಶನ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ರಿಕ್ವೆಸ್ಟಿಂಗ್ ಫಾರ್ ಲೈಬ್ರರಿ. ಸೊ ಇದು ಎಜುಕೇಷನ್ ರಿಲೇಟೆಡ್ ಆಗಿರೋದು. ಸೊ ಒಂದು ಸ್ಕೂಲಲ್ಲಿ ಲೈಬ್ರರಿ ಫೆಸಿಲಿಟೀಸ್ನ ಡೆವಲಪ್ ಮಾಡೋಕ್ಕೆ ಅಥವಾ ಲೈಬ್ರರಿನೇ ಇಲ್ಲ, ಲೈಬ್ರರಿ ಕಟ್ಟಕ್ಕೆ ಒಂದು ರಿಕ್ವೆಸ್ಟು ಕೆಲವು ರೀತಿಯಲ್ಲಿ ನೀವೇನು ಮಾಡ್ತೀರಾ, ಒಂದು ರಿಕ್ವೆಸ್ಟ್ನ ಬರೀತೀರಾ. ಸೊ ಒಂದು ಲೆಟರ್ನ ಬರೀತೀರಾ, ಫಾರ್ಮಲ್ ಲೆಟರ್ ಆಗಿ ಬರೀತೀರಾ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಇದು ಕೆಳಗಿರೋದು ಈ 3 ಟೈಪ್ಸು. ಸೊ ಇದರಲ್ಲಿ ವಾಟರ್ ಬೋರ್ಡ್ಗೆ ಏನಾದರೂ ನಿಮ್ಮ ಏರಿಯಾಲಿ ವಾಟರ್ ಇಶ್ಯೂಸ್ ಇದ್ದರೆ, ಸೊ ವಾಟರ್ ಬೋರ್ಡ್ಗೆ ಒಂದು ಲೆಟರ್ ಬರೀಬೇಕಂತ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಅಥವಾ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಬರ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಪವರ್ ಕಟ್ಸ್ ಇದೆ, ಸೊ ಅದನ್ನು ನೀವು ಹೆಚ್ಚು ಕರೆಕ್ಟಾಗಿ ಮಾಡಬೇಕಂತ ಆ ರೀತಿ ಒಂದು ಲೆಟರ್ ಬರೆಯೋಕ್ಕೆ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಬಿಟ್ಟರೆ ನೋಡಿ, ನ್ಯೂಸ್ ಪೇಪರ್ ಎಡಿಟರ್ಸ್ಗೆ ಏನಾದರೂ ಒಂದು ನಿಮ್ಮ ಏರಿಯಾಲಿ ಇರೋದು ಡಾಗ್ದು ಮೆನೆಸ್ಸು, ಸ್ಟ್ರೇ ಡಾಗ್ದು ಮೆನೆಸ್ ಜಾಸ್ತಿ ಇದೆ, ಅಥವಾ ಏನಾದರೂ ಸೋಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ನ್ಯೂಸ್ ಪೇಪರ್ ಎಡಿಟರ್ಗೆ ಒಂದು ಲೆಟರ್ ಬರೆಯೋ ರೀತಿಯಲ್ಲಿ ಬರುತ್ತೆ. ಕೊನೆಗೆ ಪಂಚಾಯತ್ ಡೆವಲಪ್ಮೆಂಟ್ ಬೋರ್ಡ್ಗೆ ಅಥವಾ ಆಫೀಸರ್ಗೆ ರೋಡ್ ಡೆವಲಪ್ಮೆಂಟು ಅಥವಾ ಸ್ಟ್ರೀಟ್ ಡೆವಲಪ್ಮೆಂಟು, ಸ್ಟ್ರೀಟ್ ಲೈಟ್ಸು ಡೆವಲಪ್ಮೆಂಟು, ಆ ರೀತಿಯಲ್ಲಿ ನೀವು ಫಾರ್ಮಲ್ ಲೆಟರ್ನ ಬರೆಯೋಕ್ಕೆ ಕ್ವಶನ್ ಕೊಟ್ಟಿರ್ತಾರೆ. ಸೊ ಸುತ್ತಮುತ್ತ ಸ್ಟೂಡೆಂಟ್ಸ್ ನೀವು ನೋಡಿದ್ರೆ ಇಟ್ ರಿವಾಲ್ವ್ಸ್ ಅರೌಂಡ್ ದಿಸ್ ಟಾಪಿಕ್ಸ್ ಓನ್ಲಿ. ಈ ಒಂದು ಟಾಪಿಕ್ಸ್ ಇಂದಾನೆ ಅವ್ರು ಏನು ಮಾಡ್ತಾರೆ, ಈ ರೀತಿ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ನಾವೇನು ಮಾಡೋಣ, ಈ ಒಂದು ಫಾರ್ಮ್ಯಾಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಬಿಫೋರ್ ದ ಫಾರ್ಮ್ಯಾಟ್ ಒಂದು ಕ್ವಶನ್ ನಿಮಗೋಸ್ಕರ ಕೊಟ್ಟಿದ್ದೀನಿ ನೋಡಿ. ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಇಶ್ಯೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನೋಡಿ, ಇಷ್ಟು ಈಸಿ. ಸೊ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೇಳಿ ನಿಮ್ಮ ಪ್ರಿನ್ಸಿಪಲ್ಗೆ ಅಥವಾ ಹೆಡ್ ಮಾಸ್ಟರ್ಗೆ. ನೋಡಿ, ಇಲ್ಲಿ ಹೆಡ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಸೊ ಹೆಡ್ ಮಾಸ್ಟರ್ಗೆ ಒಂದು ಲೆಟರ್ನ ಬರೀರಿ, ರೀಸನ್ಸ್ ಕೊಡಿ, ಯಾಕೆ ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಂತ ರೀಸನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಈ ಒಂದು ಕ್ವೆಶ್ಚನ್ನ ನಾವು ಆನ್ಸರ್ ಮಾಡೋಣ. ಆನ್ಸರ್ ಮಾಡೋಕ್ಕೆ ಮುಂಚೆ ನಮಗೆ ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಸೊ ಫಾರ್ಮ್ಯಾಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಫ್ರಮ್ ಇಂದ ಸ್ಟಾರ್ಟ್ ಮಾಡಿ. ಫ್ರಮ್ ಅಡ್ರೆಸ್ಸು ಮತ್ತು ಡೇಟು, ಸೆಕೆಂಡ್ ಬರೋದು ಡೇಟು. ಫ್ರಮ್ ಅಡ್ರೆಸ್ಸು ಮತ್ತೆ ಬರೋ ಡೇಟು, ದೆನ್ ರೈಟ್ ಟು ಅಡ್ರೆಸ್ಸು. ಓಕೆ, ಟು ಅಡ್ರೆಸ್ ಆದಮೇಲೆ ನಿಮ್ಗೇನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ಆಲ್ ರೈಟ್, ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಆದಮೇಲೆ ನೀವು ಸಲ್ಯೂಟೇಷನ್ನ ಮಾಡ್ತೀರಾ. ಡಿಯರ್ ಸರ್ ಅಥವಾ ರೆಸ್ಪೆಕ್ಟ್ ಸರ್ ಕೂಡ ಬರಿಬೋದು. ಮತ್ತೆ ಬಾಡಿ ಆಫ್ ದ ಲೆಟರ್ ಬರುತ್ತೆ. ಇಲ್ಲಿಗೆ ಬಾಡಿ ಆಫ್ ದ ಲೆಟರ್ ಬರುತ್ತೆ. ಕೊನೆಗೆ ನಾವೇನು ಬರಿತೀರಿ, ಇಲ್ಲಿ ಬರಿತೀನಿ ನೋಡಿ. ಕೊನೆಗೆ ನಾವು ಯೋರ್ಸ್ ಫೇತ್ಫುಲಿ ಅಂತ ಬರಿತೀವಿ. ಯೋರ್ಸ್ ಫೇತ್ಫುಲಿ ಆರ್ ಸಿನ್ಸಿಯರ್ಲಿ. ಓಕೆ, ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದು ಬಂದು ನಮಗೆ ಫಾರ್ಮೆಟ್ ಆಗಿರುತ್ತೆ. ಸೊ ಏನು, ಫ್ರಮ್ ಅಡ್ರೆಸ್ಸು, ಡೇಟು, ಟು ಅಡ್ರೆಸ್ಸು, ಸಬ್ಜೆಕ್ಟು, ಡಿಯರ್ ಆರ್ ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೋದು. ಬಾಡಿ ಆಫ್ ದ ಲೆಟರ್ ಬರೀರಿ, ಕೊನೆಗೆ ಯೋರ್ಸ್ ಫೇತ್ಫುಲಿ ಅಂತ ಬರೆದು ಕ್ಲೋಸ್ ಮಾಡಿ. ಸೊ ನೀವು ನೋಟಿಸ್ ಮಾಡಬೇಕಾದ್ರೆ ನಾವು ಇನ್ಫಾರ್ಮಲ್ ಲೆಟರಲ್ಲಿ ಏನು ಬರೆಯಲ್ಲ, ನಾವು ಟು ಅಡ್ರೆಸ್ ಬರೆಯಲ್ಲ, ಮತ್ತೆ ಸಬ್ಜೆಕ್ಟ್ ಬರೆಯಲ್ಲ. ಸಬ್ಜೆಕ್ಟ್ಗೆ ಅವಶ್ಯಕತೆ ಇಲ್ಲ, ಟು ಅಡ್ರೆಸ್ಗೆ ಅವಶ್ಯಕತೆ ಇರಲ್ಲ. ಅದೇ ಒಂದು ಡಿಫ್ರೆನ್ಸು ಫಾರ್ಮಲ್ ಲೆಟ್ರು ಮತ್ತು ಇನ್ಫಾರ್ಮಲ್ ಲೆಟ್ರಿಗೆ. ಫಾರ್ಮಲ್ ಮತ್ತು ಫಾರ್ಮಲ್ ಲೆಟ್ರಿಗೆ ಇದೇ ಒಂದು ಡಿಫ್ರೆನ್ಸ್ ಇರೋದು. ಓಕೆ, ಮತ್ತು ಇಲ್ಲಿ ಇನ್ನೂ ಸ್ವಲ್ಪ ರೆಸ್ಪೆಕ್ಟ್ಫುಲ್ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಅಲ್ಲಿ ಲವಿಂಗ್ ಅಂತ ಯೂಸ್ ಮಾಡ್ತೀವಿ, ಇಲ್ಲಿ ಫೇತ್ಫುಲ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ಕೆಲವೊಂದು ಡಿಫ್ರೆನ್ಸಸ್ನ ನೀವು ನೋಟಿಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಬರಿಬೋದು. ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ಚಾಯ್ಸ್ ಇರುತ್ತೆ. ಪರ್ಸ್ನಲ್ ಲೆಟ್ರಿಗೂ ಅಥವಾ ಫಾರ್ಮಲ್ ಲೆಟ್ರಿಗೂ ಇನ್ಫಾರ್ಮಲ್ ಲೆಟ್ರಿಗೂ ಚಾಯ್ಸ್ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವ ಫಾರ್ಮ್ಯಾಟ್ ಕಂಫರ್ಟಬಲ್ ಇದೆಯೋ, ನಿಮಗೆ ಯಾವ ಲೆಟರ್ ಟೈಪು ಕಂಫರ್ಟಬಲ್ ಆಗಿದೆಯೋ ಅದನ್ನು ನೀವು ಬರಿಬೋದು. ಓಕೆ, ಬನ್ನಿ, ಸೊ ಇದನ್ನು ಹೆಂಗೆ ಶುರು ಮಾಡೋಣ ಅಂತ ನೋಡೋಣ. ಸೊ ರೈಟ್, ಹಿಯರ್ ಯು ಹ್ಯಾವ್ ದ ಫಾರ್ಮ್ಯಾಟ್. ಸೊ ಹೆಂಗೆ ಶುರು ಮಾಡಿದ್ದೀನಿ ನೋಡಿ, ಒಂದು ಇಮ್ಯಾಜಿನರಿ ನೇಮು ಅಮಿತ್ ಆರ್ ಆರ್ತಿ ಅಂತ ಶುರು ಮಾಡಿದ್ದೀನಿ. ಸೊ ಇದು ನೋಡಿ, ನಮಗೆ 10th ಸ್ಟ್ಯಾಂಡರ್ಡು GHS ಗೌರ್ಮೆಂಟ್ ಹೈಸ್ಕೂಲು ಬ್ಯಾಂಗ್ಳೂರು. ನೋಡಿ, ಇದು ಬಂದು ನಮಗೆ ಫ್ರಮ್ ಅಡ್ರೆಸ್ಸು. ಓಕೆ, ಸೊ ನೀವು ಫ್ರಮ್ ಅಂತ ಬರೆಯೋಕ್ಕೆ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್. ನೀವು ಸ್ಟಾರ್ಟಿಂಗಲ್ಲಿ ಬರೆದ್ರೇ ಇಟ್ ಇಸ್ ಅಂಡರ್ಸ್ಟುಡ್. ಸೊ ಬರೀದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದು ಫ್ರಮ್ ಅಡ್ರೆಸ್ ಅಂತಾನೆ ಅಂತ. ಸೊ ಫ್ರಮ್ ಅಂತ ನೀವು ಮೆನ್ಷನ್ ಮಾಡೋಕ್ಕೆ ಅವಶ್ಯಕತೆ ಇರೋಲ್ಲ. ಓಕೆ, ಸೊ ನೆಕ್ಸ್ಟು ಏನು ಬರುತ್ತೆ,
ಫ್ರಮ್ ಅಡ್ರೆಸ್ ಆದಮೇಲೆ ಡೇಟು ಒಂದು ಇಮ್ಯಾಜಿನರಿ ಡೇಟ್ನ ಬರ್ದಿದ್ದೀನಿ. ಸೊ ಆದಮೇಲೆ ನೆಕ್ಸ್ಟು ಟು ಅಡ್ರೆಸ್. ನೋಡಿ ಇಲ್ಲಿ ಕೂಡ ನಾನು ಟು ಅಂತ ಮೆನ್ಷನ್ ಮಾಡಿಲ್ಲ, ಮೆನ್ಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟು ಏನಂತ ಶುರು ಮಾಡ್ಬೋದು, ದ ಹೆಡ್ ಮಾಸ್ಟರ್ ಅಂತ ನಾವು ಶುರು ಮಾಡ್ಬೋದು, GHS ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರು. ಈ ರೀತಿ ನಾವು ಬಂದು ಏನು ಮಾಡ್ಬೋದು, ಈ ರೀತಿ ನಾವು ಬರಿಬೋದು. ಕೊನೆಗೆ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ರಿಕ್ವೆಸ್ಟ್ ಟು ಇಶ್ಯೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸ್ಟೂಡೆಂಟ್ಸ್, ಸಬ್ಜೆಕ್ಟ್ ಅಂದರೆ ಜಸ್ಟ್ ಸಬ್ಜೆಕ್ಟ್ ಅಂದ್ರೆ ಏನು, ಸಬ್ಜೆಕ್ಟ್ ಅಂದರೆ ಜಸ್ಟ್ ಈ ಒಂದು ಸಬ್ಜೆಕ್ಟಲ್ಲಿ ನಾವೇನು ಕೊಟ್ಟಿರ್ತೀವಿ, ಪೂರ್ತಿ ಲೆಟ್ರದು ಒಂದು ಸಾರಾಂಶನ ಕೊಟ್ಟಿರ್ತೀವಿ ಒಂದೇ ಲೈನಲ್ಲಿ. ಅದಕ್ಕೆ ನಾವು ಏನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಈ ರೀತಿ ನಾವೇನು ಶುರು ಮಾಡ್ತೀವಿ, ಈ ಒಂದು ಲೆಟರ್ನ ಶುರು ಮಾಡ್ತೀವಿ. ಫಾರ್ಮೆಟ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಹಾಗೆ ಮುಂದೆ ಹೋಗೋಣ. ಸೊ ಲೆಟರ್ ಹೆಂಗ್ ಬರೆಯೋದು, ಬಾಡಿ ಆಫ್ ದ ಲೆಟರ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿದೆ ನಮಗೆ ಬಾಡಿ ಆಫ್ ದ ಲೆಟರು. ಸೊ ಬಾಡಿ ಆಫ್ ದ ಲೆಟರ್ ಹೆಂಗ್ ಶುರು ಮಾಡ್ತೀವಿ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಸೊ ಈ ಟ್ರೆಂಡಿಗೆ ಅವ್ರು ಏನು ಹೇಳ್ತಾರೆ, ಡಿಯರ್ ಸರ್ ಅಂತ ಕೂಡ ಬರಿಬೋದು ಅಂತ ಹೇಳ್ತಾರೆ, ತಪ್ಪಿಲ್ಲ. ಸೊ ನಿಮಗೆ ರೆಸ್ಪೆಕ್ಟೆಡ್ ಬರೆದ್ರೂ ಓಕೆ, ಡಿಯರ್ ಸರ್ ಅಂತ ಬರೆದ್ರೂ ಕೂಡ ಓಕೆ, ಸೊ ನೋ ಪ್ರಾಬ್ಲಮ್. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ರಿಕ್ವೆಸ್ಟ್ ಮಾಡಿ ಕೇಳ್ತೀರಾ. ಸೊ ಏನೆಲ್ಲ ಬರೀತೀರಾ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ರೀತಿನೇ ಶುರು ಮಾಡಿ. ಶುರು ಅಂತೂ ತುಂಬ ಇಂಪಾರ್ಟೆಂಟು. ದ ಸ್ಟಾರ್ಟ್ ಆಫ್ ದ ಲೆಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಐ ಹೋಪ್ ಯು ಆರ್ ವೆಲ್. I am writing this letter to kindly request you to issue my transfer certificate. ನೋಡಿ, I kindly request you to issue my transfer certificate. ಸೊ ಈ ವರ್ಡ್ಸ್ ಕೈಂಡ್ಲಿ, ಆ ರೀತಿ ವರ್ಡ್ಸ್ ಬಂದು ನಾವೇನು ಮಾಡಬೇಕು, ಯೂಸ್ ಮಾಡಿದ್ರೆ ಇನ್ನೂ ಏನು ಕಾಣಿಸುತ್ತೆ, ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ ಮತ್ತೆ ಫಾರ್ಮಲ್ ಆಗಿರುತ್ತೆ. ಓಕೆ, ಐ ನೀಡ್ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ರೀಸನ್ ಕೊಡ್ತಿದ್ದೀನಿ ನೋಡಿ, ಐ ನೀಡ್ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಿಕಾಸ್ ಮೈ ಫ್ಯಾಮಿಲಿ ಈಸ್ ಮೂವಿಂಗ್ ಟು ಡಿಫ್ರೆಂಟ್ ಸಿಟಿ. ಸೊ ಏನು ರೀಸನು, ನನ್ನ ಫ್ಯಾಮಿಲಿ ಬಂದು ಬೇರೆ ಸಿಟಿಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನನಗೇನು ಬೇಕು, ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು. ಆ್ಯಂಡ್ ಐ ವಿಲ್ ಬಿ ಜಾಯ್ನಿಂಗ್ ಅ ನ್ಯೂ ಸ್ಕೂಲ್ ದೇರ್. ಸೊ ನಾನೇನು ಮಾಡ್ತೀನಿ, ಸೊ ಅಲ್ಲಿ ಒಂದು ನ್ಯೂ ಸ್ಕೂಲಲ್ಲಿ ನಾನು ಜಾಯ್ನ್ ಆಗ್ತೀನಿ. ಸೊ ಹಾಗಾಗಿ ನನಗೇನು ಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು. ಸ್ಟೂಡೆಂಟ್ಸ್, ಇದು ನೀವು ಬೇರೆ ರೀಸನ್ಸ್ ಕೂಡ ಬರಿಬೋದು. ಸೊ ಇಲ್ಲಿ ಬಂದು ನಾನು ಏನು ಮಾಡಿದ್ದೀನಿ, ಬೇರೆ ಸಿಟಿಗೆ ಮೂವ್ ಆಗ್ತಿದ್ದಾರೆ, ಹಾಗಾಗಿ ನನಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಂತ ಬರ್ತಿದ್ದೀನಿ. ಒಂದು ವೇಳೆ ನೀವು 10th ಸ್ಟ್ಯಾಂಡರ್ಡ್ ನಾನು ಮುಗಿಸಿದ್ದೀನಿ, ಸೊ ನನಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು, ನಾನು ಹೈಯರ್ ಸ್ಟಡೀಸ್ಗೆ ಬೇರೆ ಸ್ಕೂಲ್ ಹೋಗ್ತಿದ್ದೀನಿ, ಬೇರೆ ಕಾಲೇಜ್ ಹೋಗ್ತಿದ್ದೀನಿ, ಆ ರೀತಿಯಲ್ಲಿ ಕೂಡ ನೀವು ಬರಿಬೋದು. ಸೊ ರೀಸನ್ಸು ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದ್ರೂ ಹಂಗೆ ಬರಿಬೋದು, ನಿಮಗೆ ಹೆಂಗೆ ಕಂಫರ್ಟಬಲ್ ಆಗಿದೆಯೋ ಹಂಗೆ ಬರೀರಿ. ಸೊ ಇದು ಬಂದು ಜಸ್ಟ್ ಒಂದು ಎಕ್ಸಾಂಪಲು. ಸೊ ಈ ರೀತಿ ನಾನು ಕೊಟ್ಟಿದ್ದೀನಿ, ಸಿಂಪಲ್ ಆಗಿರ್ಬೇಕಂತ. ಪ್ಲೀಸ್ ಇಶ್ಯೂ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಟ್ ಯೋರ್ ಅರ್ಲಿಯೆಸ್ಟ್ ಕನ್ವೀನಿಯನ್ಸ್. ಸೊ ನಿಮಗೆ ಹೆಂಗಾಗುತ್ತೆ, ಸೊ ನಿಮಗೆ ಸ್ವಲ್ಪ ಬೇಗನೆ ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಕೊಡಿ ಅಂತ ಕೇಳಿಬಿಟ್ಟು, ಸೊ ದಟ್ ಐ ಕ್ಯಾನ್ ಕಂಪ್ಲೀಟ್ ದ ಅಡ್ಮಿಷನ್ ಪ್ರಾಸೆಸ್ ಇನ್ ದ ನ್ಯೂ ಸ್ಕೂಲ್ ಆನ್ ಟೈಮ್. ಸೊ ನೀವು ಬೇಗ ಕೊಟ್ಬಿಟ್ರೆ ನಾನು ಅಡ್ಮಿಷನ್ ಪ್ರಾಸೆಸ್ನ ಏನು ಮಾಡ್ತೀನಿ, ಬೇಗನೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಈ ಒಂದು ಥ್ಯಾಂಕ್ ಯು ಅಂತ ಬರೆದ್ಬಿಟ್ಟು ನೀವು ಈ ಒಂದು ಲೆಟರ್ನ ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ಕೊನೆಗೆ ಏನು ಬರಿತೀರಾ, ಯೋರ್ಸ್ ಫೇತ್ಫುಲಿ ಅಮಿತ್ ಆರ್ ಆರ್ತಿ. ಸೊ ಕ್ವಶನಲ್ಲಿ ಏನು ಹೆಸರು ಕೊಟ್ಟಿರ್ತಾರೋ ಆ ಒಂದು ಕ್ವಶನಲ್ಲಿ ನೀವು ಬರೆದ್ರೆ ಸಾಕು, ಈ ಇಡೀ ಬಾಡಿ ಆಫ್ ದ ಲೆಟರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ತೀರಾ ಸ್ಟೂಡೆಂಟ್ಸ್. ಸೊ ವೆರಿ ವೆರಿ ಈಸಿ, ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಆದರೆ 5 ಮಾರ್ಕ್ಸ್ ಸ್ಟೂಡೆಂಟ್ಸ್, 5 ಮಾರ್ಕ್ಸ್ ಕರೆಕ್ಟಾಗಿ ಬರೆದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆದ್ರೆ 5 ಮಾರ್ಕ್ಸು 100%. ಸೊ ಇದನ್ನು ಬಿಟ್ಟು ನಾನು ನಿಮಗೆ ಬೇರೆ ಒಂದು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ, ಯಾವ ಟಾಪಿಕ್ಸ್ ಅಂತ ಕೇಳ್ತಾರಂತ. ಸೊ ಆ ಟಾಪಿಕ್ಸ್ನ ಕೂಡ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಫಾರ್ಮೆಟಲ್ಲಿ ಬರೆದ್ರೆ ನಿಮಗೆ ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲೀಸ್ practice this properly. 5 marks na miss ಮಾಡಕ್ಕೆ ಹೋಗಬೇಡ. Okay, so yes students, we have come to the end of the video. Thank you so much for watching. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇರೆ ಯಾವ ರೀತಿ ವಿಡಿಯೋಸ್ ಬೇಕಂತ ಮೆನ್ಷನ್ ಮಾಡಿರಿ. ಆ ರೀತಿ ವಿಡಿಯೋಸ್ ನಿಮಗೋಸ್ಕರ ತಗೋ ಬರ್ತೀವಿ. See you all in the next video. Bye.